Hello dear students, welcome back to my class. I'm Dr. Indraini Katti. ಸೊ ನೀವೆಲ್ಲ ಭಾಳ ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಮೋಸ್ಟ್ ಲೈಕ್ಲಿ ಕ್ವೆಶನ್ಸ್ ಕೊಡ್ರಿ ಮೇಡಮ್ 5 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ಗೆ ಅಂತ BRF ಅಲ್ಲಿ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ವರ್ಕಲ್ಲಿ. ಸೊ ಇದು ನಿಮಗಾಗಿನೇ. ಓಕೆ, ಸೊ ಬರೀ ಇದನ್ನ ಕ್ವೆಶನ್ ಸಿಕ್ತು ಅಂತ ನೋಡಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ವಿಡಿಯೋ ಮುಗಿಯೋವರೆಗೂ ಕೇಳಿಸ್ಕೊರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ರಿ, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಓಕೆ, ಶೇರ್ ಕೂಡ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಗೆ ಏನು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ. ಓಕೆ, ಸೊ ಲೆಟ್ಸ್ ಡೀಲ್ ವಿತ್ ದ ಫಸ್ಟ್ ಒನ್, ಏನೇನಿದೆ ಅಂತ. ಇದು ಫಸ್ಟ್ ಕ್ವೆಶನ್ 2 ಮಾರ್ಕ್ಸಿಂದಲ್ಲ, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ಗೆ ಕೇಳಬಹುದಾದಂಥ ಕ್ವೆಶನ್ಸ್. ಸೊ ಲೆಟ್ಸ್ ಡೀಲ್ ವಿತ್ ದ ಫಸ್ಟ್ ಒನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೇಲ್ ಆ್ಯಂಡ್ ಅಗ್ರಿಮೆಂಟ್ ಟು ಸೇಲ್. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಸೇಲ್ ಅಂದರೆ ಏನು ಅಂತ ಗೊತ್ತಲ್ಲ. ಸೇಲ್ ಆಗಬೇಕು ಅಂತಂದರೆ ಏನೇನು ಇಂಪಾರ್ಟೆಂಟ್ ಅಲ್ಲಿ ಇರಬೇಕಾಗತ್ತೆ, ಅದಕ್ಕೆ ಮೀನಿಂಗ್ ಆಫ್ ಸೇಲ್ ನೋಡ್ಕೊರಿ. ಅಗ್ರಿಮೆಂಟ್ ಟು ಸೇಲ್ ಅಂದರೆ ಏನಂತ ನೋಡ್ಕೊರಿ. ಸೊ ಸೇಲ್ ಅಂತಂದ್ರೆ ಏನು ಗೊತ್ತಲ್ಲ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಗ್ತೈತಿ. ಗೂಡ್ಸ್ ಇದ್ದ ಟೈಟಲ್ ಆಫ್ ಡೀಲ್ಸ್ ಏನಿರ್ತಾರ, ಇಬ್ಬರು ಪಾರ್ಟಿ ಇರ್ತಾರ, ಬೈಯರ್ ಆ್ಯಂಡ್ ಸೆಲ್ಲರ್ ಅಂತ. ಸೆಲ್ಲರ್ ಕಡೆಯಿಂದ ಬೈಯರ್ಗೆ ಟೈಟಲ್ ಆಫ್ ದ ಗೂಡ್ಸ್, ದಟ್ ಈಸ್ ಓನರ್ಶಿಪ್ ರೈಟ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಪ್ರೈಸಿಗೆ ಕೋಟ್ ಮಾಡಿರ್ತಾರೆ, ಎಷ್ಟಕ್ಕೆ ಮಾರಬೇಕು ಅನ್ನೋದನ್ನ ಇರ್ತದೆ, ಪ್ರೈಸ್ ಕೂಡ ಇರುತ್ತೆ. ಓಕೆ, ಅಂಡ್ ಮೂರನೇದು ಇಂಪಾರ್ಟೆಂಟ್ ಅಂದರೆ ಪೊಸೆಷನ್. ಆ ಗೂಡ್ಸ್ ಇದು ಪೊಸೆಷನ್ ಇರ್ತಾವಲ್ಲ, ಸೊ ಅದು ಕೂಡ ಟ್ರಾನ್ಸ್ಫರ್ ಆಗಬೇಕಾಗ್ತದೆ. ಓಕೆ, ಸೊ ಅದಕ್ಕೆ ಸೇಲ್ ಅಂದ್ರೆ ಏನು, ಅಗ್ರಿಮೆಂಟ್ ಟು ಸೇಲ್. ಅಗ್ರಿಮೆಂಟ್ ಟು ಸೇಲ್ ಅಂದ್ರೆ ಸೇಲ್ ಆಗೋಕ್ಕಿಂತ ಮುಂಚೆ ಮಾಡಿರುವಂಥ ಅಗ್ರಿಮೆಂಟ್, ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಬರೆದಿರ್ತಾರೆ. ಅದಕ್ಕೆ ಅದರಲ್ಲಿ ಒಂದು 4-6 ಪಾಯಿಂಟ್ ಬರ್ತಾವ, ನೋಡ್ಕೊಳ್ರಿ. ಸೇಲ್ ಅಂದ್ರೆ ಏನು, ಅಗ್ರಿಮೆಂಟ್ ಟು ಸೇಲ್ ಅಂದ್ರೆ ಏನಂತ. ಓಕೆ, ನೆಕ್ಸ್ಟ್ ಕ್ವೆಶನ್, ಡಿಫ್ರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆ್ಯಂಡ್ ಗ್ಯಾರಂಟಿ. ಸ್ಪೆಷಲ್ ಕಾಂಟ್ರಾಕ್ಟ್ಸ್ ಅಂತ ಬರ್ತಾವ ನೋಡ್ರಿ, ಅಲ್ಲಿ ಬಂತಿದ್ದು ಏನು, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಮತ್ತು ಗ್ಯಾರಂಟಿ ಏನೇನು ಬರ್ತದೆ ಅನ್ನೋದನ್ನ ನೋಡ್ಕೊರಿ. ಇಂಡೆಮ್ನಿಟಿನಲ್ಲಿ ಇಬ್ಬರ ಪಾರ್ಟೀಸ್ ಇರ್ತಾರ, ಇದು ನಷ್ಟ ಭರ್ತಿ ಮಾಡಿಕೊಡ್ಲಿಕ್ಕೆ ಅಂತ ಆಗಿರುವಂಥ ಕಾಂಟ್ರಾಕ್ಟು. ಯಾರ್ಯಾರಿಬ್ಬರು ಪಾರ್ಟೀಸ್ ರೀ, ಇಂಡೆಮ್ನಿಫೈಯರ್ ಮತ್ತು ಇಂಡೆಮ್ನಿಟಿ ಹೋಲ್ಡರ್ ಅಂತ. ವೆರಾಸ್ ಗ್ಯಾರಂಟಿ ಅಂದ್ರೆ ಏನು ನೋಡ್ರಿ, ಇದು ಸಾಲಕ್ಕೋಸ್ಕರ, ಸಾಲ ಪಡೆಯೋಗೋಸ್ಕರ ಮಾಡಿರುವಂಥ ಕಾಂಟ್ರಾಕ್ಟ್. ಓಕೆ, ಸೊ ಗ್ಯಾರಂಟಿನಲ್ಲಿ 3 ಪಾರ್ಟೀಸ್ ಬರ್ತಾರೆ. ಪ್ರಿನ್ಸಿಪಲ್ ಡೆಟಾರ್ ಸಾಲ ಪಡೆದುಕೊಂಡವ, ಕ್ರೆಡಿಟರ್ ಸಾಲ ಕೊಟ್ಟವ, ಮತ್ತು ಈ ಸಾಲ ಕೊಡಿಸ್ಲಿಕ್ಕೆ ಗ್ಯಾರಂಟಿ ಕೊಟ್ಟವನಿಗೆ ಶ್ಯೂರಿಟಿ ಅಂತ ಹೇಳ್ತೀವಿ. 3 ಪಾರ್ಟೀಸ್, ಪ್ರಿನ್ಸಿಪಲ್ ಡೆಟಾರ್, ಕ್ರೆಡಿಟರ್ ಆ್ಯಂಡ್ ಶ್ಯೂರಿಟಿ. ಸೊ ಇದರದ್ದು ಮೀನಿಂಗ್ ನೋಡ್ಕೊಂಡ್ರಿ ಅಂದರೆ ನಿಮ್ಗೆ ಈಸಿಲಿ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 ಕಾಂಟ್ರಾಕ್ಟ್ಸ್ನ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂತು ಡಿಫೈನ್ ಆಫರ್. ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ನೋಡ್ರಿ. ಆಫರ್ ಮತ್ತು ಅಕ್ಸೆಪ್ಟೆನ್ಸ್ ಇವೆಲ್ಲ ಫಸ್ಟ್ ಮಾಡ್ಯೂಲಲ್ಲೇ ಬರುತ್ತೆ. ಕಾಂಟ್ರಾಕ್ಟ್ ಅಂದರೆ ಏನಂತೂ ಫಸ್ಟ್ ಚಾಪ್ಟರಲ್ಲೇ ಬರ್ತದಲ್ಲ. ಸೊ ಆ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಎಸೆನ್ಷಿಯಲ್ ಎಲಿಮೆಂಟಲ್ಲಿ ಫಸ್ಟ್ ಎಸೆನ್ಷಿಯಲ್ ಎಲಿಮೆಂಟೇ ಆಫರ್ ಮತ್ತು ಅಕ್ಸೆಪ್ಟೆನ್ಸ್. ಓಕೆ, ಅದಕ್ಕೆ ಆಫರ್ ಮತ್ತು ಅಕ್ಸೆಪ್ಟೆನ್ಸ್ ಎರಡೂ ಮೀನಿಂಗ್ ನೋಡ್ಕೊರಿ. ಇಲ್ಲ, ಥರ್ಡ್ ಕ್ವಶನಲ್ಲಿ ಆಫರ್ ಅಂತ ಹಾಕೀನಿ, ಫೋರ್ತ್ ಕ್ವಶನಲ್ಲಿ ಅಕ್ಸೆಪ್ಟೆನ್ಸ್ ಅಂತ ಮಾಡೀನಿ ನೋಡ್ರಿ. ಸೊ ಅದಕ್ಕೆ ಇವೆರಡರದ್ದು ಮೀನಿಂಗ್ ನೋಡ್ಕೊರಿ. ಡಿಫೈನ್ ಆಫರ್, ಸ್ಟೇಟ್ ಇಟ್ಸ್ ಎಸೆನ್ಷಿಯಲ್ಸ್, ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಅಕ್ಸೆಪ್ಟೆನ್ಸ್, ಮೀನಿಂಗ್ ನೋಡ್ಕೊಂಡು ಆಮೇಲೆ ಅದನ್ನು ನೋಡ್ರಿ. ಯಾಕಂದರೆ ಮೀನಿಂಗ್ 2 ಮಾರ್ಕ್ಸಲ್ಲಿ ಕವರ್ ಆಗ್ಬೋದು, ಅಥವಾ 5 ಮಾರ್ಕ್ಸ್ಗೂ ಅದನ್ನು ಕೇಳಿದ್ರು ಕೇಳ್ಬೋದು. ಓಕೆ, ನೆಕ್ಸ್ಟ್ ಬಂತು ವಾಟ್ ಈಸ್ ಕನ್ಸಿಡರೇಷನ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್, ಎಸೆನ್ಷಿಯಲ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ಬೇಕಾದ್ರೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಬರ್ತಾವಲ್ಲ, ಅದರಲ್ಲಿದ್ದು ಇದು ಲಾಫುಲ್ ಕನ್ಸಿಡರೇಷನ್ ಅಥವಾ ಕನ್ಸಿಡರೇಷನ್ ಅಂದ್ರೆ ಏನು ಹೇಳ್ರಿ, ಸಮಥಿಂಗ್ ಇನ್ ರಿಟರ್ನ್. ಓಕೆ, ಸೊ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬನ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೆ, ಆತನ ಕಡೆಯಿಂದ ಮೊದಲನೇ ವ್ಯಕ್ತಿಗೂ ಕೂಡ ಏನಾದರೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ದೇರ್ ಇಸ್ ಅ ಮೂವ್ಮೆಂಟ್ ಆಫ್ ಸಮಥಿಂಗ್ ಇನ್ ರಿಟರ್ನ್ ಫ್ರಮ್ one party to another party. Both the parties will get something back. ಓಕೆ, ಅದಕ್ಕೆ ಕನ್ಸಿಡರೇಷನ್ ಅಂತೀವಿ. ಆಮೇಲೆ ಇಲ್ಲೊಂದು ಜನರಲ್ ರೂಲ್ ಬರುತ್ತೆ ರೀ. ಏನು ಕನ್ಸಿಡರೇಷನಲ್ಲಿ ಏನು ರೂಲ್ ಬರುತ್ತೆ ಅಂದರೆ, ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್. ಅಂದರೆ ಕನ್ಸಿಡರೇಷನ್ ಇಲ್ಲ ಅಂದರೆ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಬರೋದೇ ಇಲ್ಲ ಅಂತ ಒಂದು ರೂಲ್ ಇದೆ. ಸೊ ಈ ರೂಲ್ಗೆ ಕೆಲವೊಂದಿಷ್ಟು ಅಪವಾದಗಳು ಬರುತ್ತೆ. ಅದಕ್ಕೆ ಅಂತ ಹೇಳ್ತೀರಿ, ಎಕ್ಸೆಪ್ಷನ್ ಟು ದ ರೂಲ್, ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್ ಅಂತ. ಓಕೆ, ಸೊ ಆ ಎಕ್ಸೆಪ್ಷನ್ಸ್ ಏನು, ಅಪವಾದಗಳೇನು ಅಂತ ಕೂಡ ನೋಡ್ಕೊರಿ. ಅದು ನ್ಯಾಚುರಲ್ ಲವ್ ಆ್ಯಂಡ್ ಅಫೆಕ್ಷನ್, ಹಂಗಿದ್ದಾಗ ಕನ್ಸಿಡರೇಷನ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆಮೇಲೆ ಗಿಫ್ಟ್ ನೋಡಿ, ಕಂಪ್ಲೀಟೆಡ್ ಗಿಫ್ಟ್ ಅಂತ ಬರುತ್ತೆ. ಗಿಫ್ಟ್ ಕೊಟ್ಟಾಗೂ ನಿಮಗೂ ವಾಪಸ್ ರಿಟರ್ನ್ ಗಿಫ್ಟ್ ಸಿಗಲಿ ಅಂತ ಎಕ್ಸ್ಪೆಕ್ಟ್ ಮಾಡಲಿ. ಗಿಫ್ಟ್ ಈಸ್ ಒನ್ ಸೈಡೆಡ್ ಮೂವ್ಮೆಂಟ್. ಇನ್ಫ್ಯಾಕ್ಟ್ ಇತ್ತಿತ್ತಲಾಗ ಟ್ರೆಂಡ್ ನಡೆದೈತೆ ರಿಟರ್ನ್ ಗಿಫ್ಟ್ ಅನ್ನೋದು, ಅದು ಬೇರೆ. ಗಿಫ್ಟ್ ಕೊಟ್ಟಾಗ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬ್ಯಾಕ್ ಗಿಫ್ಟ್ನೇ ಕೊಡ್ತಿರ್ತಾರೆ. ಓಕೆ, ಸೊ ಅವಾಗೂ ಕನ್ಸಿಡರೇಷನ್ ಏನು ಬರೋದಿಲ್ಲ ಅಂತ. ಟೈಮ್ ಬಾರ್ ಡೆಟ್ ಅಂತ ಬರುತ್ತಲ್ಲ, ಅವಾಗೂ ಕೂಡ ಕನ್ಸಿಡರೇಷನ್ ಕೌಂಟ್ ಆಗೋದಿಲ್ಲ. ಸೊ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಇದೆ, ಅದು ಯಾವ್ಯಾವುದು ಅಂತ ನೋಡ್ರಿ, ಅದರ ಎಕ್ಸ್ಪ್ಲನೇಷನ್ ಏನು ಬರುತ್ತೆ ಅಂತ ನೋಡ್ಕೊರಿ ಸಾಕು. ನೆಕ್ಸ್ಟ್ ಬಂತು ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಶಿಪ್. ನೋಡ್ರಿ, ನಿಮ್ಗೆ ಒಂದೇ ಸ್ಲೈಡ್ನೇ ಪಟ್ ಅಂತ ಹೇಳಿ 9 ಕ್ವೆಶನ್ ಸಿಕ್ಕು. ಸ್ಲೈಡ್ಸನ್ನ ಇದನ್ನ ಸ್ನ್ಯಾಪನ್ನು ತಗೊಂಡ್ಬಿಟ್ಟೆ ಬಡ ಬಡ ಇದು ಮಾಡ್ಕೊಬೇಡ್ರಿ.
ಇದರಲ್ಲಿ ಕೀವರ್ಡ್ಸನ್ನ ಏನೇನು ಉಪಯೋಗ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೀವು ನೋಡ್ಕೊಂಡ್ರಿ, ಈ ವಿಡಿಯೋ ಕೇಳ್ಕೊಂಡ್ರಿ ಅಂದರೆ ನಿಮ್ಗೆ ಈಗ ನೆನ್ಪು ಉಳಿದ್ಬಿಡ್ತಾವೆ. ಯಾವ ಪಾಯಿಂಟಿಗೆ, ಕ್ವೆಶನ್ಗೆ ಏನು ಪಾಯಿಂಟ್ ಬರೀಬೇಕು, ಅದರೊಳಗೆ ಏನು ಬರ್ತದಪ್ಪ ಅನ್ನೋ ಥರ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಸಿಕ್ಸ್ತ್ ಇಂಪಾರ್ಟೆಂಟ್ ಕ್ವೆಶನ್ ಏನ್ರಿ, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಶಿಪ್. ನೋಡ್ರಿ, ಇಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕವರ್ ಆಗುವಂಥ ಕ್ವೆಶನ್ ಕೇಳಿ ನಾನು. 5 ಮಾರ್ಕ್ಸ್ಗೆ ನೀವು ಬರಿಬೇಕಾದಂಥದ್ದು ಇರುತ್ತೆ, 10 ಮಾರ್ಕ್ಸಿಗೆ ಬರಿಬೇಕಾ. ಲೆಂಗ್ದಿ ಕ್ವೆಶನ್ ಇತ್ತು ಅಂದರೆ, ಲೆಂಗ್ದಿ ಆನ್ಸರ್ ಇತ್ತು ಅಂದರೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಶಾರ್ಟ್ ಆನ್ಸರ್ ಇದ್ದಾಗ 5 ಮಾರ್ಕ್ಸ್ ಕೇಳ್ತಾರೆ. ಕಾಮನ್ ಸೆನ್ಸ್ ಇದು. ಓಕೆ, ಅದಕ್ಕೆ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ಮೊದಲು ಮಾಡ್ಕೊರಿ, ಆಮೇಲೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಶಿಪ್ ಕೂಡ ಮಾಡ್ಕೊಳ್ಳಿಕ್ಕೆ ಈಸಿ ಆಗಿಬಿಡುತ್ತೆ. ವಾಟ್ ಈಸ್ ಪಾರ್ಟ್ನರ್ಶಿಪ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಟ್ನರ್ಶಿಪ್, ಯಾವ್ಯಾವುದಪ್ಪ ಅನ್ನೋದನ್ನ ಅದನ್ನೊಂದಿಷ್ಟು ನೋಡ್ಕೊಂಡ್ರೆ ಅಂದರೆ ಈಸಿ ಆಗಿಬಿಡುತ್ತೆ. ಡಿಫ್ರೆಂಟ್ ಕೈಂಡ್ಸ್ ಏನೇನಿದಾವ, ಓಕೆ, ಎಂತೆಂಥ ಪಾರ್ಟ್ನರ್ಶಿಪ್ ಅದಾವ ನೋಡ್ಕೊರಿ. ನೆಕ್ಸ್ಟ್, ವಾಟ್ ಆರ್ ದ ಮೋಡ್ಸ್ ಆಫ್ ಡಿಸಲ್ಯೂಷನ್ ಆಫ್ ಫರ್ಮ್. ನೋಡ್ರಿ, ಫರ್ಮ್ನ ಡಿಸಾಲ್ವ್ ಮಾಡಬೇಕಾದ್ರೆ ಯಾವ್ಯಾವ ಮೋಡ್ಸ್ ಗೊತ್ತಲ್ಲ ಎಲ್ಲರಿಗೂ. ವಾಲಂಟರಿ ಡಿಸಲ್ಯೂಷನ್ ಮಾಡ್ಕೋಬೋದು, ಡಿಸಲ್ಯೂಷನ್ ಬೈ ದ ಕೋರ್ಟ್ ಅಂತ ಇರುತ್ತೆ. ಇವೆರಡು ಮೇನ್ ಪಾಯಿಂಟ್ ಬರ್ತಾವ. ಆ ಪಾಯಿಂಟ್ ಒಳಗೆ ಸಬ್ ಪಾಯಿಂಟ್ಸ್ ಬರ್ತಾವ, ಮತ್ತು ಆ ಪಾಯಿಂಟ್ಸ್ನ ನೋಡ್ಕೊರಿ, ಅವಾಗ ನಿಮಗೆ ಗೊತ್ತಾಗತ್ತೆ ಡಿಸಾಲ್ವ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ. ನೆಕ್ಸ್ಟ್ ಬಂತು 8ನೇ ಕ್ವೆಶನಲ್ಲಿ, ಎಕ್ಸ್ಪ್ಲೇನ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಬೇಲರ್ ಆ್ಯಂಡ್ ಬೇಲಿ. ನೋಡ್ರಿ, ಎರಡೂ ಕೇಳಿದ್ರಂದ್ರೆ ಬೇಲರ್ ಮತ್ತು ಬೇಲಿ 10 ಮಾರ್ಕ್ಸಿಗೆ ಕೇಳ್ತಾರೆ. ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಕೇಳಿದ್ರು 10 ಮಾರ್ಕ್ಸಿಗೆ ಕೇಳ್ಬೋದು. ಅದಕ್ಕೆ ಮೊದಲು ಬೇಲ್ಮೆಂಟ್ ಅಂದರೆ ಏನು ನೋಡ್ರಿ, ಮಿಯರ್ ಡೆಲಿವರಿ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಫಾರ್ ಸಮ್ ಪರ್ಪಸ್. ಆಫ್ಟರ್ ದ ಪರ್ಪಸ್ ಇಸ್ ಅಕಂಪ್ಲಿಷ್ಡ್, ದ ಗೂಡ್ಸ್ ಮಸ್ಟ್ ಬಿ ಟ್ರಾನ್ಸ್ಫರ್ಡ್, ಓಕೆ, ಡೆಲಿವರ್ಡ್ ಬ್ಯಾಕ್. ಯಾರು ಕೊಟ್ಟಿರ್ತಾರೆ ಅವ್ರಿಗೆ ವಾಪಸ್ ಆ ಗೂಡ್ಸ್ನ ಕೊಡ್ತೀವಿ. ಅಂದರೆ ಒಂದು ಪರ್ಪಸ್ಗೋಸ್ಕರ, ಸೇಲ್ ಅಲ್ರಿ. ಮತ್ತು ಡೆಲಿವರಿ ಆಫ್ ಗೂಡ್ಸ್ ಅಂದರೆ ಸೇಲ್ ಅಂತಲ್ಲ, ಜಸ್ಟ್ ಮಿಯರ್ ಡೆಲಿವರಿ ಆಗಿರುತ್ತೆ. ಓಕೆ, ಸೊ ಅದು ಕೆಲಸ ಮುಗಿದ್ಮೇಲೆ ಮತ್ತೆ ವಾಪಸ್ ಅವ್ರಿಗೆ ಕೊಡ್ತೀವಿ ಅಂತ. ಬಾಡಿಗೆ ತೊಗೊಂಡು ಹೋಗ್ಬೇಕಾದ್ರೆ ಮಾಡ್ತಾರಲ್ಲ, ಸೈಕಲ್ ಬಾಡಿಗೆ ತೊಗೊಳೋದು, ಕಾರ್ ಬಾಡಿಗೆ ತೊಗೊಳೋದು, ಒಂದು ಪರ್ಪಸ್ಗೆ ತೊಗೊಂಡಿರ್ತೀರಿ, ವಾಪಸ್ ಮತ್ತೆ ಅವ್ರ ಗೂಡ್ಸನ್ನು ವಾಪಸ್ ಕೊಡ್ತಿಲ್ಲ, ಹಾಗೆ. ಓಕೆ, ನೆಕ್ಸ್ಟ್ ಬಂತು ಎಕ್ಸ್ಪ್ಲೈನ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್. ನೋಡ್ರಿ, ಮೊದಲ ಅನ್ಪೇಯ್ಡ್ ಸೆಲ್ಲರ್ ಅಂದರೆ ಯಾರು, ಇವನೊಬ್ಬ ಸೆಲ್ಲರ್, ಅವನಿಗೆ ಹಣ ಬರಬೇಕಲ್ಲ, ಪೇಮೆಂಟ್ ಬರಬೇಕಲ್ಲ, ಆ ಪೇಮೆಂಟ್ ಬಂದಿರೋದಿಲ್ಲ. ಕಂಪ್ಲೀಟರ ಇರಲಿ, ಪಾರ್ಟ್ ಪೇಮೆಂಟರ ಇರಲಿ, ಒಟ್ಟಿನಲ್ಲಿ ಅವನಿಗೆ ಹಣ ಸಿಕ್ಕಿರೋದಿಲ್ಲ ಅಂತ ವ್ಯಕ್ತಿಗೆ ಏನಂತ ಹೇಳ್ತೀವಿ, ಅನ್ಪೇಯ್ಡ್ ಸೆಲ್ಲರ್ ಅಂತ. ಅವನದು ಹಕ್ಕುಗಳು ಮತ್ತು ಕರ್ತವ್ಯಗಳು ಏನೇನು ಅನ್ನೋದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂತು, ಇಷ್ಟು ಟೋಟಲ್ 17 ಕ್ವೆಶನ್ಸ್ ಕೊಟ್ಟೀನಿ. ಇಷ್ಟ ಓದ್ರಿ ಅಂತ ರಿಸ್ಟ್ರಿಕ್ಟ್ ಮಾಡೋದಿಲ್ಲ, ಇದಕ್ಕಿಂತ ಹೆಚ್ಚಿಗೆನೇ ಓದ್ಕೊಡ್ರಿ. ನಿಮ್ಗೆ ಏನೇನು ಸಿಲೆಬಸ್ಗಿದೆಯೋ ಅದನ್ನು ಓದ್ರಿ. ಅದರ ಪ್ರೊಬ್ಯಾಬಲ್ ಕ್ವೆಶನ್ಸ್ ಫ್ರಮ್ ಎವ್ರಿ ಚಾಪ್ಟರ್, ಇವು ಮೋಸ್ಟ್ ಪ್ರೊಬ್ಯಾಬ್ಲಿ ಬರಬಹುದಾದಂಥ ಕ್ವೆಶನ್ಸ್ ಅಂತ. ಓಕೆ, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಆಫ್ ಸೈಬರ್ ಲಾ. ನೋಡ್ರಿ, ಸೈಬರ್ ಲಾ ಆಬ್ಜೆಕ್ಟಿವ್ಸ್ ಏನೇನು ಬರುತ್ತೆ ಅಂತ ಗೊತ್ತಲ್ಲ. ಏನು ಮಾಡ್ತಾರ್ರಿ ಅವರು, ಸೇಫ್ಟಿ ಇರ್ಬೇಕಲ್ಲ, ಏನು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡಕ್ಕೆ. ಸೊ ಸೇಫ್ಟಿ ಬೇಕು ಅನ್ನೋ ಸಲುವಾಗಿ ಸೈಬರ್ ಲಾ ಮಾಡಿದ್ರು. ಸೈಬರ್ ಕ್ರೈಮ್ಗಳಾಗ್ಲಿಕ್ಕತ್ತಲ್ಲ, ಸೈಬರ್ ಕ್ರೈಮ್ ಮಾಡಿದ್ರು ಅಂತ, ಸೈಬರ್ ಲಾಸ್ ಮಾಡಿದ್ರಂತ, ಕ್ರೈಮನ್ನು ತಡೆಗಟ್ಟೋಗೋಸ್ಕರ. ಓಕೆ, ಜಸ್ಟಿಸ್ ಕೊಡೋ ಸಲುವಾಗಿ. ಕ್ರೈಮ್ ಮಾಡಿದಂಥ ವಿಕ್ಟಿಮ್ಸ್ ಇರ್ತಾರೆ, ಅದು ಸೈಬರ್ ಕ್ರೈಮ್ ಆಗಿರ್ತೈತಿ, ವಿಕ್ಟಿಮ್ಸ್ಗಳಿಗೆ ಸ್ವಲ್ಪ ಜಸ್ಟಿಸ್ ಕೊಡ್ಬೇಕಲ್ಲ ಪಾಪ, ಅದಕ್ಕೆ. ಓಕೆ, ಸೊ ಕೆಲವೊಂದಿಷ್ಟು ಒಬ್ಜೆಕ್ಟಿವ್ಸ್ ಬರ್ತವೆ. ಈ ಲಾನ ಯಾಕೆ ಮಾಡಿದ್ರು, IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಬರುತ್ತಲ್ಲ, ಅದರಲ್ಲಿ ನಮ್ಮ ಸೈಬರ್ ಲಾಸ್ ಕವರ್ ಆಗ್ತಾವ. ನಿಮಗೆ 2 ಮಾರ್ಕ್ಸಿಗೆ ಸೈಬರ್ ಲಾ ಅಂದರೆ ಏನು ಬರ್ಬೋದು, ಸೈಬರ್ ಕ್ರೈಮ್ ಅಂದರೆ ಏನು ಬರ್ಬೋದು. ಸೊ ಅದರ ಒಬ್ಜೆಕ್ಟಿವ್ಸ್ 5 ಮಾರ್ಕ್ಸಿಗೆ ಬರ್ಬೋದು. ಓಕೆ, ಎಕ್ಸ್ಪ್ಲೇನ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಆರ್ ಸಾಲಿಡ್ ಫೀಚರ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ನೋಡ್ರಿ, ಕಾಂಟ್ರಾಕ್ಟ್ ಅಂದರೆ ಏನಂತೇಳಿ ಎಲ್ಲರಿಗೂ ನಿಮ್ಮ ಫಸ್ಟ್ ಚಾಪ್ಟರಲ್ಲಿ ಬರುತ್ತೆ. ಕಾಂಟ್ರಾಕ್ಟ್ ಈಸ್ ಅನ್ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಅಂತ ಹೇಳ್ತೀವಿ. ಒಂದು ಅಗ್ರಿಮೆಂಟು ಲೀಗಲಿ ಕರೆಕ್ಟ್ ಇತ್ತು, ಲಾನಲ್ಲಿ ಎನ್ಫೋರ್ಸ್ ಆಗೋಂಗಿತ್ತು ಅಂತಂದ್ರೆ ಅದಕ್ಕೆ ನಾವು ಕಾಂಟ್ರಾಕ್ಟ್ ಅಂತೀವಿ. ಓಕೆ, ಯಾವಾಗ ಲೀಗಲಿ ಎಲ್ಲ ಕರೆಕ್ಟ್ ಇರುತ್ತೋ ಅದಕ್ಕೆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತೀವಿ ರೀ. ಇಂಥ ಕಾಂಟ್ರಾಕ್ಟ್ ಮಾಡ್ಬೇಕಂದ್ರೆ ಯಾವ್ಯಾವ ಸ್ಯಾಲಿಯಂಟ್ ಫೀಚರ್ಸ್, ಸ್ಯಾಲಿಯಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಇರಬೇಕು, ಅಥವಾ ಯಾವ್ಯಾವ್ದು ಎಸೆನ್ಷಿಯಲ್ ಎಲಿಮೆಂಟ್ಸ್ ಇರ್ಬೋದು, ಹಿಂಗಾರ ಪ್ರಶ್ನೆ ಬರುತ್ತೆ. ಸ್ಯಾಲಿಯಂಟ್ ಫೀಚರ್ಸ್ ಅಂತಾರ ಪ್ರಶ್ನೆ ಬರುತ್ತೆ. ಏನೇ ಬಂದರೂ ನೀವು ಪಾಯಿಂಟ್ಸನ್ನ ಅವಾಗ ಬರೀಬೇಕು. ಟೋಟಲ್ 10 ಪಾಯಿಂಟ್ಸ್ ಬರ್ತಾವೆ, ಅದರೊಳಗೆ 5 to 6 ಪಾಯಿಂಟ್ಸ್ ಭಾಳ ಇಂಪಾರ್ಟೆಂಟ್. ಯಾವುದು, ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸು, ಲಾಫುಲ್ ಕನ್ಸಿಡರೇಷನ್, ಫ್ರೀ ಕನ್ಸೆಂಟ್. ಓಕೆ, ಆಮೇಲೆ ಕಾಂಪಿಟೆಂಟ್ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್, ಅಥವಾ ಹೂ ಆರ್ ದ ಇನ್ಕಾಂಪಿಟೆಂಟ್ ಪಾರ್ಟೀಸ್ ಅಂತ ನಿಮಗೆ 2 ಮಾರ್ಕ್ಸಲ್ಲಿ ಬರ್ತೈತಲ್ಲ, ಹಂಗೆ ಕಾಂಪಿಟೆಂಟ್ ಪಾರ್ಟೀಸ್. ಒಂದು ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಕಾಂಪಿಟೆಂಟ್ ಪಾರ್ಟೀಸ್ ಅಂತ ಇರ್ತಾರೆ, ಅಂಥವರೇ ಕಾಂಟ್ರಾಕ್ಟ್ ಮಾಡಬೇಕು. ಅವ್ರನ್ನ ಬಿಟ್ಟು ಬೇರೆದವ್ರು ಇನ್ಕಾಂಪಿಟೆಂಟ್ ಪಾರ್ಟೀಸ್ ಮಾಡಿದ್ರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗಲ್ಲ. ಓಕೆ, ಸೊ ಅದು ಏನೇನು ಅಂತ ನೋಡ್ಕೊರಿ. ಎಲ್ಲರಿಗೂ ಗೊತ್ತು ಹೂ ಆರ್ ದ ಇನ್ಕಾಂಪಿಟೆಂಟ್ ಪಾರ್ಟೀಸ್ ಯಾರ್ರಿ,
ಇನ್ಕಾಂಪಿಟೆಂಟ್ ಪಾರ್ಟೀಸ್ ಯಾರು? ಯಾರ ಕಡೆಯಿಂದ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಬರಲ್ಲ ವ್ಯಾಲಿಡ್ ಕಾಂಟ್ರಾಕ್ಟು? ಮೈನರ್ ಇದ್ರೆ. ನೆಕ್ಸ್ಟ್, ಅ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್, ರೈಟ್? ಅವನ ತಲೆ ಸರಿ ಇಲ್ದ ಇದ್ದ ವ್ಯಕ್ತಿ, ಅನ್ಸೌಂಡ್ ಮೈಂಡ್ ಪರ್ಸನ್. ಓಕೆ. ಥರ್ಡ್ ಒನ್ ಏನು? ಅ ಪರ್ಸನ್ ಹೂ ಇಸ್ ಡಿಸ್ಕ್ವಾಲಿಫೈಡ್ ಬೈ ಲಾ. ಸೊ ಎನಿ ಅದರ್ ಲಾ ಅವ ಡಿಸ್ಕ್ವಾಲಿಫೈ ಆಗಿದ್ದ ಅಂತಂದ್ರೆ ಅಂಥ ವ್ಯಕ್ತಿ ಕಡೆಯಿಂದ ನಾವು ಕಾಂಟ್ರಾಕ್ಟ್ ಮಾಡಿಸ್ಲಿಕ್ಕೆ, ವ್ಯಾಲಿಡ್ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಓಕೆ. ಸೊ ಅದಕ್ಕೆ 2 ಮಾರ್ಕ್ಸ್ಗೆ ನಿಮಗೆ ಕಾಂಪಿಟೆಂಟ್ ಪಾರ್ಟೀಸ್ ಯಾರು, ಆಫರ್ ಅಂದ್ರೆ ಏನು, ಅಕ್ಸೆಪ್ಟ್ ಅಂದ್ರೆ ಏನು, ಅಕ್ಸೆಪ್ಟೆನ್ಸ್ ಅಂದ್ರೆ ಏನು, ಕನ್ಸಿಡ್ರೇಷನ್ ಅಂದ್ರೆ ಏನು, ಫ್ರೀ ಕನ್ಸೆಂಟ್ ಅಂದ್ರೆ ಏನು, 2 ಮಾರ್ಕ್ಸಲ್ಲಿ ಬರ್ಬೋದು. ಆಲ್ ಟುಗೆದರ್ ಕ್ವೆಶನ್ ಬೇಕು ಅಂದರೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ 10 ಮಾರ್ಕ್ಸಿನ ಕ್ವೆಶನ್ ರೀ ಇದು. ಓಕೆ. ನೋಡ್ಕೋರಿ, ಎಲ್ಲ ಪಾಯಿಂಟು ಇಂಪಾರ್ಟೆಂಟ್ ಅದಾವ ಅದ್ರೊಳಗೆ, 2 ಮಾರ್ಕ್ಸಲ್ಲೂ ಕವರ್ ಆಗುತ್ತೆ. ವಾಟ್ ಆರ್ ದ ರೈಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಅ ಪಾರ್ಟ್ನರ್? ನೋಡ್ರಿ, ಪಾರ್ಟ್ನರ್ಶಿಪ್ ಫರ್ಮಿಗೆ ಬಂತಿದ್ದು. ಒಬ್ಬ ಪಾರ್ಟ್ನರಿಂದ ಯಾವ್ಯಾವ ಹಕ್ಕುಗಳಿದೆ ಮತ್ತು ಲಯಬಿಲಿಟೀಸ್, ಜವಾಬ್ದಾರಿಗಳು. ಓಕೆ. ಸೊ ಹೊಣೆಗಾರಿಕೆಗಳು ಯಾವ್ಯಾವ್ದಿದೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಪಾರ್ಟ್ನರ್ ಆದಮೇಲೆ ಅವ್ನು ಡ್ಯೂಟಿ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅವನಿಗೆ ಕೆಲವೊಂದಿಷ್ಟು ಹಕ್ಕುಗಳನ್ನು ಕೊಡುತ್ತೆ. ಅವ ಇದು ಡ್ಯೂಟೀಸ್ನ ಸರಿಯಾಗಿ ಮಾಡಲಿಲ್ಲ ಅಂದರೆ ಈ ವಿಲ್ ಬಿ ಲಯಬಲ್ ಫಾರ್ ದ್ಯಾಟ್ ಆಲ್ಸೋ. ಓಕೆ. ಸೊ ಯಾವ್ಯಾವುದು ಅಂತ ನೋಡ್ರಿ. ಎಕ್ಸ್ಪ್ಲೈನ್ ದ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ನೋಡ್ರಿ, ಕಾಂಟ್ರಾಕ್ಟ್ನ ಡಿಸ್ಚಾರ್ಜ್ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ಮೋಡ್ಗಳು ಬರ್ತಾವೆ. ಓಕೆ. ಸೊ ಯಾವಾಗ ನಾವು ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಆಯಿತು ಅಂತ ಹೇಳ್ತೀವಿ ಅಂದರೆ ಬೈ ಪರ್ಫಾರ್ಮೆನ್ಸ್. ಗೊತ್ತಲ್ಲ ಎಲ್ಲರಿಗೂ, ಪರ್ಫಾರ್ಮ್ ಮಾಡಿಬಿಟ್ರೆ ಅಂದರೆ ಬೋತ್ ದ ಪಾರ್ಟೀಸ್ ಹ್ಯಾವ್ ಪರ್ಫಾರ್ಮ್ ದೇರ್ ಡ್ಯೂಟೀಸ್. ಯಾವಾಗ ಇಬ್ಬರು ಪಾರ್ಟೀಸು ಏನೇನು ಮಾಡಬೇಕು ಅದನ್ನು ಮಾಡಿದರು ಅಂತಂದರೆ ಕಾಂಟ್ರಾಕ್ಟ್ ಕಮ್ಸ್ ಟು ಅನ್ ಎಂಡ್, ಡಿಸ್ಚಾರ್ಜ್ ಆಯಿತು ಅಂತ ಹೇಳ್ತೀವಿ. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆದಾಗ ಡಿಸ್ಚಾರ್ಜ್ ಆಯ್ತು ಅಂತ ಹೇಳ್ತೀವಿ. ಟೈಮ್ ಮುಗಿದೋದು, ಸ್ಪೆಸಿಫೈಡ್ ಟೈಮ್ ಇರುತ್ತೆ, ಅದು ಮುಗೀತು. ಸೊ ಅಲ್ಲಿ ಕೆಲವೊಂದಿಷ್ಟು ಮೋಡ್ಸ್ ಬರ್ತಾವ್ರಿ, ಅವನು ನೋಡ್ಕೊಳ್ಳಿ. ನೆಕ್ಸ್ಟ್ ಏನು? ವಾಟ್ ಈಸ್ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ? ನೋಡ್ರಿ, ಇದು ಕೂಡ ಲಾ ಆಫ್ ಏಜೆನ್ಸಿಗೆ ಸಂಬಂಧಪಟ್ಟಂತ ಕ್ವೆಶನ್. ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ, ಇಲ್ಲಿ ಏಜೆಂಟು ಮತ್ತು ಪ್ರಿನ್ಸಿಪಲ್ ಬರ್ತಾರೆ. 2 ಮಾರ್ಕ್ಸ್ನಾಗ ಬರುವಂಥ ಕ್ವೆಶನ್ ಏನು? ಹೂ ಇಸ್ ಅನ್ ಏಜೆಂಟ್, ಹೂ ಇಸ್ ಅ ಪ್ರಿನ್ಸಿಪಲ್, ವಾಟ್ ಈಸ್ ಲಾ ಆಫ್ ಏಜೆನ್ಸಿ? ಓಕೆ. ಅಥವಾ ಕಾಂಟ್ರಾಕ್ಟ್ ಆಫ್ ಏಜೆನ್ಸಿ, 2 ಮಾರ್ಕ್ಸ್ ಕ್ವೆಶನ್. ಮುಂದೆ 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ಗೆ ಮೋಡ್ಸ್ ಆಫ್ ಕ್ರಿಯೇಟಿಂಗ್ ಏಜೆನ್ಸಿ ಬರ್ಬೋದು, ಅಥವಾ ಮೋಡ್ಸ್ ಆಫ್ ಟರ್ಮಿನೇಷನ್ ಆಫ್ ಅನ್ ಏಜೆನ್ಸಿ ಅಂತ. ಗೊತ್ತಲ್ಲ, ಏಜೆನ್ಸಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ್ಯಾವ ಮೋಡ್ಸ್ ಅದಾವ, ಯಾವ್ಯಾವ ದಾರಿಗಳು ಅದಾವ, ಅದ್ರ ಥ್ರೂ ನಾವು ಏಜೆನ್ಸಿನ ಕ್ರಿಯೇಟ್ ಮಾಡ್ತೀವಿ. ಅಥವಾ ಏಜೆನ್ಸಿನ ಟರ್ಮಿನೇಟ್ ಮಾಡ್ಬೇಕಾದ್ರೆ ಯಾವ್ಯಾವ ಪ್ರಕಾರ ನಾವು ಏಜೆನ್ಸಿನ ಟರ್ಮಿನೇಟ್ ಮಾಡಬಹುದು ಅನ್ನೋದನ್ನು ಕೂಡ ನೀವು ನೋಡ್ಕೊರಿ. ಓಕೆ. ನೆಕ್ಸ್ಟ್ ಬಂತು ಎಕ್ಸ್ಪ್ಲೈನ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಅನ್ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್. 10 ಮಾರ್ಕ್ಸಿಗೆ ಕೇಳೋದಿದ್ರೆ ಇಬ್ಬರದು ಕೇಳ್ಬೋದು, ಅಥವಾ ಒಬ್ಬಂದೇ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಕೇಳ್ಬೋದು. ಅದಕ್ಕೆ ನೋಡ್ಕೊಳ್ತಾನೆ ಇರ್ತೀರಿ ಏಜೆಂಟ್ ಅಂದ್ ರೈಟ್ಸ್ ಮತ್ತು ಡ್ಯೂಟೀಸ್ ಏನು, ಪ್ರಿನ್ಸಿಪಲ್ದು ರೈಟ್ಸ್ ಮತ್ತು ಡ್ಯೂಟೀಸ್ ಏನು ನೋಡ್ಕೊಳ್ಳಿ. ಇದು ಕೂಡ ಲಾ ಆಫ್ ಏಜೆನ್ಸಿನಲ್ಲೇ ಬರುವಂಥ ಕ್ವೆಶನ್. ನೆಕ್ಸ್ಟ್ ಬಂತು ವಾಟ್ ಈಸ್ ವೇಜರಿಂಗ್ ಅಗ್ರಿಮೆಂಟ್. ನೋಡ್ರಿ, ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಕಲಿತೀವಲ್ಲ, ಅಲ್ಲಿ ಇದು ಒಂದು ಪಾರ್ಟ್ ಬರುತ್ತೆ, ವೇಜರಿಂಗ್ ಅಗ್ರಿಮೆಂಟ್. ವೇಜರಿಂಗ್ ಅಗ್ರಿಮೆಂಟ್ ಅಂದರೆ ಲಾಫುಲ್ ಅಲ್ಲ ಇದು. ಓಕೆ. ಇವು ಲೀಗಲಿ ಕರೆಕ್ಟ್ ಅಗ್ರಿಮೆಂಟ್ಸ್ ಅಲ್ಲ. ಬೆಟ್ ಮಾಡ್ತೀವಲ್ಲ, ಒಬ್ರಿಗೊಬ್ರು ಗಿದ್ದಿನಲ್ಲಿ ದುಡ್ಡು ಹಣ ಇಟ್ಟು ಜಿದ್ದು ಮಾಡ್ತಾರಲ್ಲ ಅಂಥದ್ದು, ಆಮೇಲೆ ಹಳ್ಳಿಗಳಲ್ಲಿ ಮಟ್ಕ ಆಡ್ತಿರ್ತಾರಲ್ಲ ಅಂಥದ್ದು. ಸೊ ಅದೆಲ್ಲ ಏನು ವೇಜರಿಂಗ್ ಅಗ್ರಿಮೆಂಟ್ಸ್ ಬರ್ತಾವೆ. ವಿದೌಟ್ ಎನಿ ಎಫರ್ಟ್ ದ ಪರ್ಸನ್ಸ್ ವರ್ನ್ ಓವರ್ ದೇರ್. ಓಕೆ. ಸೊ ಬೆಟ್ ಕಟ್ಟೋದ್ರಿಂದ ಹಣನ ಗಳಿಸ್ತಿರ್ತಾರೆ, ಅಂಥವಲ್ಲಿ ಲೀಗಲಿ ಕರೆಕ್ಟ್ ಅಲ್ಲ. ಅಂಥದ್ದು ಅಗ್ರಿಮೆಂಟಿಗೆ ವೇಜರಿಂಗ್ ಅಗ್ರಿಮೆಂಟ್ ಅಂತೀವಿ. ಅದಕ್ಕೆ ಅದನ್ನು ಬರೀಬೇಕು ನೀವು. ವೇಜರಿಂಗ್ ಅಗ್ರಿಮೆಂಟ್ ಅಂದರೆ ಏನು, ಎಕ್ಸಾಂಪಲ್ಸ್ ಕೂಡ ಬರೀಬೋದು. ಸ್ಟೇಟ್ ಇಟ್ಸ್ ಎಸೆನ್ಷಿಯಲ್ಸ್ ಅಂತ ಅಗ್ರಿಮೆಂಟ್ ಆಗ್ಬೇಕಾದ್ರೆ ಏನೇನು ಎಸೆನ್ಷಿಯಲ್ಸ್ ಇರುತ್ತೆ ಅಂತ. ನೆಕ್ಸ್ಟ್ ಒನ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಬಗ್ಗೆ ಇದರಲ್ಲಿ ಹೇಳಿಲ್ಲ ನಾನು. ವಾಟ್ ಈಸ್ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದರೆ ಎಲ್ಲ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಗಳಿಂದಲ್ಲ, ಅವೆಲ್ಲ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್. ಫ್ಯೂಚರಲ್ಲಿ ಆಗುವಂಥ ಕಾಂಟ್ರಾಕ್ಟ್. ಫ್ಯೂಚರ್ ಈಸ್ ಅನ್ಸರ್ಟನ್, ಸೊ ದ್ಯಾಟ್ ಮೇ ಹ್ಯಾಪನ್ ಆರ್ ಮೇ ನಾಟ್ ಹ್ಯಾಪನ್. ಹೌದಾ? ಸೊ ಇಂಥದ್ದೆಲ್ಲ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್. ಅದನ್ನು ಕೂಡ ನೋಡ್ಕೊರಿ. ಹೆಂಗೂ ವೇಜರಿಂಗ್ ಅಗ್ರಿಮೆಂಟ್ ಬದಲು ಹೇಳಕತ್ತೀನಿ, ಕಾಂಟಿಂಜೆಂಟ್ ನೋಡ್ಕೊಬೇಡ್ರಿ. ನೆಕ್ಸ್ಟ್ ಬಂತು ವಾಟ್ ಈಸ್ ಕನ್ಸಿಡರೇಷನ್. ನೋಡ್ರಿ, ಇಂಪಾರ್ಟೆಂಟ್ ಎಸೆನ್ಷಿಯಲ್ ಎಲಿಮೆಂಟ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಹೇಳಿದೆ ಅಲ್ಲ, ಹಂಗೆ ಕನ್ಸಿಡರೇಷನ್ ಅಂದರೆ ಏನು? ಕನ್ಸಿಡರೇಷನಲ್ಲಿ ನೋಡ್ರಿ ಏನು ಬರ್ತೈತ್ರಿ, ಸಮಥಿಂಗ್ ಇನ್ ರಿಟರ್ನ್. ಇಬ್ಬರು ಪಾರ್ಟಿಗಳಿಗೆ ಏನಾದರೂ ವಾಪಸ್ ಸಿಗ್ತದೆ ಒಂದು. ಇಫ್ ಸಪೋಸ್ ಎ ಸೋಲ್ಡ್ ಗೂಡ್ಸ್ ಟು ಬಿ ವರ್ತ್ ₹50,000. ಓಕೆ. ಎಗೆ ಏನು ಬಂತು? 50,000 ಬಂತು. ಬಿಗೆ ಏನು ಸಿಕ್ತು? ಗೂಡ್ಸ್ ಸಿಕ್ತು. ಇಬ್ಬರಿಗೂ ಏನೇನೋ ವಾಪಸ್ ಸಿಕ್ತಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆಸ್ ಕನ್ಸಿಡರೇಷನ್. ಅದನ್ನು ನೀವು ಮೀನಿಂಗಲ್ಲಿ ಬರೀರಿ. ನಾನು ಎಕ್ಸಾಂಪಲ್ ಕೊಟ್ಕೊಟ್ಟು ಅರ್ಥ ಮಾಡ್ಸಕತ್ತೀನಿ, ಬಟ್ ಯು ವಿಲ್ ಹ್ಯಾವ್ ಟು ರೈಟ್ ಓವರ್ ದ್ಯಾಟ್
ದ ಮೀನಿಂಗ್ ಆಫ್ ಕನ್ಸಿಡರೇಷನ್. ವಾಟ್ ಈಸ್ ಕನ್ಸಿಡರೇಷನ್ ಅಂತ ಎಕ್ಸ್ಪ್ಲೈನ್ ಇಟ್ಸ್ ಎಸೆನ್ಷಿಯಲ್ಸ್. ಒಂದು ವ್ಯಾಲಿಡ್ ಲಾಫುಲ್ ಕನ್ಸಿಡರೇಷನ್ ಆಗಬೇಕಾದ್ರೆ ಅದರದ್ದು ಎಸೆನ್ಷಿಯಲ್ಸ್ ಏನು ಬರ್ತಾವ ಅದನ್ನೊಂದು ಬರೀ. ನೆಕ್ಸ್ಟ್ ಬಂತು ಎಕ್ಸ್ಪ್ಲೈನ್ ದ ಲಾ ರಿಲೇಟಿಂಗ್ ಟು ಅ ಮೈನರ್. ನೋಡ್ರಿ ಇಲ್ಲಿ ಮೈನರ್ಗೆ ಸಂಬಂಧಪಟ್ಟಂಗೆ ಏನೇನು ಪ್ರೊವಿಷನ್ಸ್ ಅದಾವ, ಲಾಸ್ ಏನೇನು ಅದಾವ, ಅದು ಬಹಳ ಇಂಪಾರ್ಟೆಂಟ್. ಅದರ ಕೇಸ್ ಸ್ಟಡಿನೂ ಕವರ್ ಆಗ್ತಾವೆ ಮೈನರ್ಗೆ ಸಂಬಂಧಪಟ್ಟಂತ. ಸೊ ಇದನ್ನು ಕೂಡ ನೋಡ್ಕೊರಿ. ಲಾ ರಿಲೇಟಿಂಗ್ ಟು ಅ ಮೈನರ್ ವೆರಿ ಇಂಪಾರ್ಟೆಂಟ್ ಕೋರ್ ಪಾರ್ಟ್. ಸೊ ಇಷ್ಟು ಅಟ್ಲೀಸ್ಟ್ ಮಾಡಿದ್ರೆ ಅಂದರೆ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಕ್ರ್ಯಾಕ್ ಇಟ್ ವೆರಿ ಈಸಿಲಿ. ಓಕೆ, ಭಾಳ ಈಸಿ ಹಂಗೆ ನೀವು BRF ಅಲ್ಲಿ ಸ್ಕೋರ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟ ಮಾಡ್ರಿ ಅಂತ ಐ ವಿಲ್ ನೆವರ್ ರಿಸ್ಟ್ರಿಕ್ಟ್ ಯು ಪೀಪಲ್. ಸ್ಟಡಿ ಮೋರ್. ಓಕೆ, get lot of knowledge in this BRF business regulatory framework is very interesting subject. So I wish you a good luck to face your examinations, and without sparing much of your time, I'll conclude here itself. Thank you very much, and share it, subscribe ಆಗಿಲ್ಲ ಅಂದ್ರೆ ಆಗ್ರಿ, share ಮಾಡ್ರಿ, like ಮಾಡ್ರಿ, comment ಮಾಡ್ರಿ. Okay, thank you.